ಬಸವಪ್ರಿಯ. ಈ ಒಂದು ಸುಂದರ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನೆಯ ದಿನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ಭಾರತೀಯರಿಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆಯಿತು. ಆದರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಮೋಚನೆಯಾಗಲಿಲ್ಲ. ಏಕೆಂದರೆ ಆ ಕಪಿಮುಷ್ಟಿ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರಿಸಲು ಒಪ್ಪಿಲ್ಲ. ಇದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವು ಸ್ವಾತಂತ್ರ್ಯವಾಗಲಿಲ್ಲ. ನಿಜಾಮ ಸಂಸ್ಥಾನದಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳು ಒಳಪಟ್ಟಿದ್ದವು. ಅವನ ಈ ದೌರ್ಜನ್ಯದ ಪಾಲಿಕೆಗೆ ಆ ಜಿಲ್ಲೆಗಳಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಹಂತಗಳಲ್ಲಿ ಹೋರಾಟ ನಡೆಸಿದರು. ಇದೆಲ್ಲ ಗೊತ್ತಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಸತಿ ಹೇಳಿದರು, ನೀನು ಭಾರತಕ್ಕೆ ಒಕ್ಕೂಟಕ್ಕೆ ಸೇರು, ಇಲ್ಲದಿದ್ದರೆ ಪಾಕಿಸ್ತಾನಕ್ಕೆ ಸೇರು, ಸ್ವತಂತ್ರವಾಗಿ ಇರು ಅಂತೇಳಿ ಮೊದಲೇ ಹೇಳಿದರು. ಅವನು ಮೂರನೇ ಸ್ವಾತಂತ್ರ್ಯವಾಗಿ ಇರುವುದಕ್ಕೆ ಇಷ್ಟಪಟ್ಟಿದ್ದನು. ಇದಕ್ಕೆ ಅವನು ಜನರ ಮೇಲೆ ದೌರ್ಜನ್ಯದ ಪಾಲಿಕೆ ಮಾಡುವುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಗೊತ್ತಾಯಿತು. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರು, ಭಾರತ ಒಕ್ಕೂಟಕ್ಕೆ ಸೇರು, ಇಲ್ಲದಿಲ್ಲದೆ ನಿನ್ನನ್ನು ಹೋರಾಟ ಮಾಡಿ ಕಳಿಸಿಕೊಳ್ಳುವೆ ಎಂದಾಗ ಆ ನಿಜಾಮ ಅಂದಲಿಲ್ಲ. ಏಕೆಂದರೆ ಅವನ ಹಿಂದೆ ಪಾಕಿಸ್ತಾನ ಮತ್ತು ಬ್ರಿಟಿಷರು ಬೆಂಬಲವಾಗಿ ನಿಂತಿದ್ದರು. ಅವನು ಸ್ವಾತಂತ್ರ್ಯ ಕೊಡುವುದಕ್ಕೆ ಒಪ್ಪಲಿಲ್ಲ. ಅವರು ಸೆಪ್ಟೆಂಬರ್ 3ರಂದು 1948ರಂದು ಯುದ್ಧ ನಡೆಸಿದರು. ಆಗ 1948 ಸೆಪ್ಟೆಂಬರ್ 17ರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ನಿಜಾಮ ಶರಣಾಗಿ ನಮಗೆ ಸ್ವಾತಂತ್ರ್ಯ ನೀಡಿ ಬಿಟ್ಟ. ಇಷ್ಟು ಹೇಳಿ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ನನ್ನ ಈ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ನಿಮ್ಮ ಮಗನಂತೆ ಕ್ಷಮಿಸಿರಿ. ಧನ್ಯವಾದ. ಮತ್ತು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ